ನಮಸ್ತೆ ಎಲ್ಲರಿಗೂ. ನಮ್ಮ ಜೀವನದಲ್ಲಿ ಯಾವುದಾದರೊಂದು ವಿಷಯ ಚಿಕ್ಕ ತಪ್ಪಾಗಲಿ ಕೆಟ್ಟದ್ದಾಗಲಿ ನಡೆದರೆ ಅಯ್ಯೋ ಹೀಗಾಯಿತೆ ಎಂದು ಅದೇ ವೇದನೆಯಲ್ಲಿ ದುಃಖದಲ್ಲಿ ಆಗಲಿ ಅಳುತ್ತಾ ಕೂರಬಾರದು. ನಂಬಿಕೆಯಿಂದ ಧೈರ್ಯವಾಗಿರಬೇಕು. ಹಾಗಿದ್ದರೆ ಎಲ್ಲವೂ ಒಳ್ಳೆಯ ರೀತಿಯಲ್ಲಿಯೇ ನಡೆಯುತ್ತದೆ ಎಂಬುದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳುವೆನು ಕೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿಟಾಕ್ಸ್ ಕನ್ನಡ. ಅದೊಂದು ಕಾಲದಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಿದ್ದರು. ಅವರು ಹುಟ್ಟಿನಿಂದಲೇ ಕುರುಡರಾಗಿದ್ದರು. ಆದರೆ ಅವರ ಜ್ಞಾನ ಅಧಿಕವಾಗಿತ್ತು. ಗ್ರಾಮ ನಿವಾಸಿಗಳು ಯಾವಾಗಲೂ ಅವರ ಆಲೋಚನೆಗಳನ್ನು ಕೇಳುತ್ತಿದ್ದರು. ಅವರು ತಮ್ಮ ಬಹಳಷ್ಟು ಸಮಯವನ್ನು ಬೆಟ್ಟದ ಮೇಲೆ ಕುಳಿತು ಧ್ಯಾನದಲ್ಲಿ ಕಳೆಯುತ್ತಿದ್ದರು. ಒಂದು ದಿನ ಒಬ್ಬ ಯುವಕ ಆ ಸನ್ಯಾಸಿಯನ್ನು ನೋಡಲೆಂದು ಆ ಬೆಟ್ಟದ ಮೇಲೆ ಹೋದನು. ಅವನು ಆ ಸನ್ಯಾಸಿಯ ಜ್ಞಾನದ ಬಗ್ಗೆ ಕೇಳ್ಪಟ್ಟಿದ್ದನು. ಅದರಿಂದ ಆ ಜ್ಞಾನವನ್ನು ಕಲಿತುಕೊಳ್ಳಲು ಇಚ್ಛಿಸುವನು. ಆ ಸನ್ಯಾಸಿಯ ಬಳಿ ಹೋಗಿ, ಗುರುಗಳೇ, ನಿಮ್ಮನ್ನು ನಾನು ನೋಡಿಲ್ಲದಿದ್ದರೂ ನೀವು ಬಹಳ ಜ್ಞಾನಿಗಳು ಮತ್ತು ಶಾಂತವಂತರೆಂದು ಕೇಳ್ಪಟ್ಟಿದ್ದೆನು. ಆದರೆ ನನ್ನ ಜೀವನದಲ್ಲಿ ಹಲವು ವಿಷಯಗಳಲ್ಲಿ ನಾನು ಕಷ್ಟಪಡುತ್ತಿದ್ದೇನೆ. ನನಗೆ ಏಕೆ ಕೆಟ್ಟದ್ದು ನಡೆಯುತ್ತಲಿದೆ ಎಂದು ನನ್ನಿಂದ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಏಕೆ ಹೀಗೆ ಆಗುತ್ತಲಿದೆ ಎಂದು ನನಗೆ ತಿಳಿಸುವಿರಾ? ಸನ್ಯಾಸಿಯು ಆ ಹುಡುಗನ ಮುಖವನ್ನು ನೋಡಿ, ನಾನು ನಿನಗೆ ನನ್ನ ಜೀವನದಲ್ಲಿ ನಡೆದ ಒಂದು ವಿಷಯವನ್ನು ಹೇಳುವೆನು. ಇದು ನಿನಗೆ ನಿನ್ನ ಜೀವನದಲ್ಲಿ ಆಗುತ್ತಿರುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಬಹುದು ಎಂದುಕೊಳ್ಳುವೆನು. ಹಲವಾರು ವರ್ಷಗಳ ಹಿಂದೆ ನಾನು ಯುವಕನಾಗಿದ್ದಾಗ ಗ್ರಾಮಗಳಿಗೆ ಹೋಗಿ ಹಲವಾರು ಜ್ಞಾನಿಗಳನ್ನು ಭೇಟಿ ಮಾಡಿ ಅವರುಗಳೊಂದಿಗೆ ಒಡನಾಟವನ್ನಿಟ್ಟುಕೊಂಡು ಈ ಅರಿವನ್ನು ದಕ್ಕಿಸಿಕೊಂಡೆನು. ಒಂದು ದಿನ ಕಲ್ಲು ಮುಳ್ಳುಗಳುಳ್ಳ ಒಡೆದ ಬಂಡೆಯ ಚೂರುಗಳುಳ್ಳ ಒಂದು ಬೆಟ್ಟದೆಡೆಗೆ ನಾನು ಪಯಣವನ್ನು ತೊಡಗಿದೆನು. ಅಲ್ಲಿ ನಾನು ನಡೆಯುವಾಗ ಹಲವಾರು ಬಾರಿ ಎಡವಿ ಬಿದ್ದೆನು. ಒಂದೊಂದು ಪೆಟ್ಟಿನಲ್ಲೂ ನನ್ನ ದೇಹದ ನೋವನ್ನು ಅನುಭವಿಸಿದೆನು. ನನ್ನ ಮನಸ್ಸು ಕದಲಿತು. ಆದರೆ ನಾನು ಹಿಂದೇಟು ಹಾಕುವ ಬದಲಾಗಿ ನಿಧಾನವಾಗಿ ಮುನ್ನುಗ್ಗಲು ನನಗೆ ನಾನೇ ಪ್ರೋತ್ಸಾಹಿಸಿಕೊಂಡು ನನ್ನನ್ನು ಬಲಪಡಿಸಿಕೊಂಡೆನು. ಹಲವಾರು ಗಂಟೆಗಳ ಹೋರಾಟದ ನಂತರ ನಾನು ಕೊನೆಯದಾಗಿ ಬೆಟ್ಟದ ತುದಿಯನ್ನು ಮುಟ್ಟಿದೆನು. ಕೆಳಗೆ ಸುಂದರವಾದ ದೃಶ್ಯವಿತ್ತು. ಆದರೆ ಅಲ್ಲಿ ನಾನು ಮಾತ್ರ ಇರಲಿಲ್ಲ. ಮತ್ತೊಬ್ಬ ಜ್ಞಾನಿಗಳು ಕುಳಿತಿದ್ದರು. ಅವರು ಮುಗುಳ್ನಗೆಯಿಂದ ನನ್ನನ್ನು ನೋಡಿ, ನೀ ಸಾಧಿಸಿದೆ ಎಂದು ಹೇಳಿದರು ಮತ್ತು ನೀ ಹೇಗೆ ಮೇಲೆ ಬಂದೆ ಎಂದು ಕೇಳಿದರು. ಅದಕ್ಕೆ ನಾನು ಉತ್ತರಿಸಿದೆನು, ನಾನೊಬ್ಬ ಕಣ್ಣು ಕಾಣದ ಕುರುಡ. ಅದರಿಂದಲೇ ನಾನು ನನ್ನ ಕೈಗಳನ್ನು ಮತ್ತು ಕಾಲುಗಳನ್ನು ನಂಬಿ ಮೇಲೆ ಬಂದದ್ದನ್ನು ಅರಿವೆನು. ನಾನು ದಾರಿಯ ಸರಳತೆಯನ್ನು ನೋಡಲಿಲ್ಲ, ಕಲ್ಲುಗಳನ್ನು ಹೋರಾಟವನ್ನು ಮಾತ್ರ ಅರಿತೆನು. ಆ ಜ್ಞಾನಿಗಳು ಮತ್ತೆ ಮುಗುಳು ನಗುತ್ತಾ, ಆ ಚುಚ್ಚುವ ಕಲ್ಲು ಮುಳ್ಳುಗಳೇ ನಿನ್ನ ಜೀವನದ ಗುರುಗಳು. ಅವುಗಳಿಲ್ಲದಿದ್ದರೆ ತಾಳ್ಮೆ, ಸಮಾಧಾನ, ಧೈರ್ಯ, ಪ್ರಯತ್ನವೆಂಬ ಪಾಠವನ್ನು ನೀನು ಕಲಿಯುತ್ತಿರಲಿಲ್ಲ. ದಾರಿ ಸುಲಭವಾಗಿದ್ದರೆ ಪಯಣವು ಎಷ್ಟು ಮುಖ್ಯ ಎಂಬುದನ್ನು ನೀನು ಅರ್ಥ ಮಾಡಿಕೊಳ್ಳದೇ ಇರುತ್ತಿದ್ದೆ. ಜೀವನವು ಇದೇ ರೀತಿಯಲ್ಲಿಯೇ ಹೊಲುವುದು. ಕಲ್ಲು ಮುಳ್ಳುಗಳಿರುವ ಅಥವಾ ನೋವುಗಳಿರುವ ದಾರಿ ನಿಜವಾಗಿಯೂ ನೀವು ಬೆಳೆಯಲು ಕಲಿತುಕೊಳ್ಳಲು ಉಪಯೋಗವಾಗುತ್ತದೆ. ಕಾಲಕ್ಕೆ ನೀವು ಎದುರುಗೊಳ್ಳುವ ಹೋರಾಟ ನಿಮ್ಮ ಒಳಿತಿಗಾಗಿಯೇ ಆದದ್ದು ಎಂಬುದನ್ನು ನೀವು ಕಾಣುವಿರಿ ಎಂದು ಆ ಜ್ಞಾನಿ ಹೇಳುವರು. ಇದರ ನಂತರ ಆ ಸನ್ಯಾಸಿ ಸ್ವಲ್ಪ ಸಮಯ ನಿಂತು ಆ ಯುವಕನನ್ನು ನೋಡಿ, ಈಗ ಅರ್ಥವಾಯಿತೆ ಎನ್ನುವರು. ಆ ಯುವಕ ಯೋಚಿಸಿ ತಲೆಯಾಡಿಸುತ್ತಾ, ಹಾ ಗುರುಗಳೇ, ನನಗೆ ಅರ್ಥವಾಯಿತು. ನನ್ನ ಜೀವನದಲ್ಲಿ ಕಷ್ಟದ ಹಾಗೆ ಕಾಣುತ್ತಿರುವುದು ಒಬ್ಬ ಗುರು. ಒಂದೊಂದು ಕಷ್ಟಕ್ಕೂ ಒಂದೊಂದು ಉದ್ದೇಶ ಉಂಟು. ಆ ಸನ್ಯಾಸಿ ಮುಗುಳು ನಗುತ್ತಾ, ಸರಿಯಾಗಿ ನೆನಪಿಟ್ಟುಕೊಳ್ಳಿ, ನಡೆಯುವುದೆಲ್ಲ ಒಳ್ಳೆಯದಕ್ಕಾಗಿಯೇ ನಡೆಯುವುದು. ಜೀವನ ನಿಮಗೆ ಹಲವಾರು ದಾರಿಗಳನ್ನು ನೀಡುತ್ತದೆ. ಅದರಲ್ಲಿ ಕೆಲವು ಹೂವಿನಂತೆ ಸರಾಗವಾಗಿರಬಹುದು. ಆದರೆ ಒಬ್ಬೊಬ್ಬರಿಗೂ ಒಂದೊಂದು ಪಾಠ ಉಂಟು. ಅದನ್ನು ನೀವು ನಂಬಿದಾಗ ಎಂತಹ ಸಮಸ್ಯೆಯ ಮಧ್ಯೆಯೂ ತಾಳ್ಮೆಯಿಂದ ಇರುತ್ತೀರಿ. ಜೀವನದ ಸವಾಲುಗಳು, ಹೋರಾಟಗಳು ಮತ್ತು ದುರದೃಷ್ಟಗಳು ಕೂಡ ತಡೆಗಳಾಗಿ ನೋಡದೆ ನಮ್ಮ ಬೆಳವಣಿಗೆಯ ಭಾಗಗಳೆಂದು ತಿಳಿದುಕೊಳ್ಳಬೇಕೆಂಬುದೇ ಈ ಕಥೆಯು ನಿಮಗೆ ತಿಳಿಸುವುದು. ಬೆಟ್ಟದ ಮೇಲೆ ಒಡೆದು ಚೂರಾಗಿದ್ದ ಕಲ್ಲುಗಳ ಹಾಗೆ ಜೀವನದ ಒಂದೊಂದು ಕಠಿಣವಾದ ಪರಿಸ್ಥಿತಿಯು ನಮ್ಮನ್ನು ಬಲಗೊಳಿಸಿ ಬೆಲೆಯುಳ್ಳ ಪಾಠಗಳನ್ನು ತೋರುತ್ತವೆ. ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ, ಎಲ್ಲವೂ ಒಂದು ಕಾರಣಕ್ಕಾಗಿಯೇ ನಡೆಯುವುದು. ಆ ಸಮಯದಲ್ಲಿ ನಮಗೆ ಅರ್ಥ
ಅರ್ಥವಾಗಲಿಲ್ಲವೆಂದರೂ ಅದು ನಮ್ಮ ಒಳಿತಿಗಾಗಿಯೇ ಆಗಿರುತ್ತದೆ. ಜೀವನದ ಕಠಿಣವಾದ ಕ್ಷಣಗಳು ಹೇಗೆ ಮುಖ್ಯ ಶಿಕ್ಷಕರಾಗಿ ನಮಗೆ ತೋಚುತ್ತಾರೆ ಗೊತ್ತೇ? ಬೆಳವಣಿಗೆ, ಧೈರ್ಯ, ಜ್ಞಾನವಾಗಿ ನಮ್ಮೆಲ್ಲರಿಗೂ ದಾರಿದೀಪವಾಗಿರುತ್ತವೆ ಎಂಬುದನ್ನು ಈ ಕತೆ ತಿಳಿಸುವುದು. ಈ ಪ್ರಪಂಚದಲ್ಲಿ ನಡೆಯುವ ಎಲ್ಲಾ ವಿಷಯಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ಯಾವ ಕಾರಣವೂ ಇಲ್ಲದೆ ಇಲ್ಲಿ ಏನೂ ನಡೆಯುವುದಿಲ್ಲ. ನಡೆಯುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಎಂದು ನಂಬಿಕೆ ಇಡಿ. ನಂಬಿಕೆ ನಮಗೆ ಧೈರ್ಯವನ್ನು ಕೊಡುತ್ತದೆ. ಧೈರ್ಯ ನಮಗೆ ಬಲವನ್ನು, ಗೆಲುವನ್ನು ಕೊಡುತ್ತದೆ. ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ಉತ್ತಮ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.